ಫ್ರೆಂಡ್ಸ್ ಇಲ್ಲಿ ನೋಡಿ ಏನಿದೆ ಕ್ವಶನ್ ನಮಗೆ ಫೈಂಡ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದಿ ಕರ್ವ್ y is equal to e power x by 2 into 2 sin 3x minus 12 cos 3x ಅಂತ ಇದೆ. ಓಕೆನಾ. ಸೊ ಇದಕ್ಕೆ ಯಾವ ಒಂದು ಟ್ರಿಕ್ ಯೂಸ್ ಮಾಡಬೇಕಪ್ಪ ಅಂತಂದರೆ y is equal to e power mx into a sin 3x a sin nx plus or minus b cos nx. ಸೊ ಈ ಥರ ನಮಗೇನಾದರೂ ಈ ಫಾರ್ಮಲ್ಲಿದ್ದರೆ ಇದು ಡಿಫರೆನ್ಷಿಯಲ್ ಇಕ್ವೇಷನ್ ಏನಾಗುತ್ತೆ y2 minus 2my1 plus m square plus n square into y is equal to 0 ಆಗುತ್ತೆ. ಹೌದಾ. ಸೊ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಏನಿದೆ y is equal to e power x by 2 into 2 sin 3x minus 12 cos 3x ಅಂತ ಇದೆ. ಸೊ ಇಲ್ಲಿ ಕಂಪೇರ್ ಮಾಡೋದಾದರೆ m ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ ನಮಗೆ 1/2 ಆ್ಯಂಡ್ ಎನ್ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ 3. ಓಕೆನಾ. ಸೊ ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನಾಗುತ್ತೆ ನೋಡಿ ಇದ್ರದ್ದು y2 ಮೈನಸ್ 2 ಇಂಟು ಎಮ್ ಅಂದರೆ ಏನಿದೆ 1/2 ಇಂಟು y1 ಪ್ಲಸ್ 1 ಎಮ್ ಸ್ಕ್ವೇರ್ ಅಂದರೆ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಇಂಟು y ಈಸ್ ಈಕ್ವಲ್ ಟು 0 ಆಯಿತು. ಸೊ ಈಗ y2 ಅಂದ್ರೇನು ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್, ಇಲ್ಲಿ 2 ಕ್ಯಾನ್ಸಲ್ ಆಯಿತು. ಸೊ ಹಂಗಂದರೆ ಮೈನಸ್ y1 ಅಂದ್ರೇನು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್, ಸೊ ಇಲ್ಲಿ 1/2 ಹೋಲ್ ಸ್ಕ್ವೇರ್ ಅಂದರೆ 1/4 ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಇಂಟು y ಈಸ್ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 9 ಇಂಟು 4 ಅಂದರೆ 36 ಪ್ಲಸ್ 1 ಅಂದರೆ 37/4 ಇಂಟು y ಈಸ್ ಈಕ್ವಲ್ ಟು 0. So this is the required differential equation. Thank you.